ಹಾಯ್ ಫ್ರೆಂಡ್ಸ್, ವೀಣಾ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ಸಿಂಪಲ್ಲಾಗಿ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಈಸಿ ಮತ್ತು ಬೇಗನೆ ಆಗೋವಂಥ ರೆಸಿಪಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸು ಹೆಸರುಬೇಳೆ ತೊಗೋಬೇಕು. ಹೈ ಪ್ರೋಟೀನ್ ಇರೋಂಥ ಹೆಸರುಬೇಳೆ. ಎರಡನ್ನೂ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕ್ಕೋಬೇಕು. ಅಳತೆ ಏನು ಬೇಕಿಲ್ಲ, ಅಂದಾಜು ಮೇಲೆ ಹಾಕ್ಕೊಳ್ಳಿ. ಜಾಸ್ತಿ ನೀರು ಆದ್ರೂ ಚೆನ್ನಾಗಿರುತ್ತೆ, ಒಂಥರ ಸ್ಮೂತಾಗಿರುತ್ತೆ. ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ 2 ಸ್ಪೂನ್ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, 2 ವಿಷಲ್ ಕೂಗಿಸ್ಕೊಂಡ್ರೆ ಈ ಥರ ಆಗುತ್ತೆ. ನಾನಿಲ್ಲಿ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಮೆಣಸು, ಅರಿಶಿನ ಒಂದು 1/2 ಸ್ಪೂನು, ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ನೆಕ್ಸ್ಟು ಈರುಳ್ಳಿ ಒಂದು, ಟೊಮೊಟೊ ಒಂದು ಆಪ್ಷನಲ್, ಬೇಕಾದ್ರೆ ಹಾಕ್ಕೋಬೋದು. ನೆಕ್ಸ್ಟ್ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ದೀನಿ. ಮತ್ತು ಕರಿಮೆಣಸು ಮತ್ತು ಜೀರಿಗೆನ ಕುಟ್ಟಿಟ್ಕೊಂಡಿದ್ದೀನಿ. ಜೊತೆಗೆ ಕಾಯಿನ ತೊಗೊಂಡಿದ್ದು ರುಬ್ಬಿಟ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಕಾದಿರೋ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಚಿಟಪಟ ಆದಮೇಲೆ ಜೀರಿಗೆ ಮತ್ತು ಮೆಣಸು ಹಾಕೋತಾ ಇದ್ದೀನಿ. ಈರುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 2ರಿಂದ 3 ನಿಮಿಷ. ಅದು ಒಂದು ಸ್ವಲ್ಪ ಏನದು ಕೆಂಪಗೆ ಆಗೋ ಹಾಗೆ ಹುರ್ಕೋಬೇಕು. ಇದಾದಮೇಲೆ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಇದನ್ನು ಹಾಕ್ಕೋಬೇಕು. ಇದನ್ನ ಹಸಿದೆ ಹಾಕ್ಕೊಂಡ್ರೆ ಸ್ವಲ್ಪ ಇದು ಬರುತ್ತೆ. ಇದನ್ನೆಲ್ಲ ಮಿಕ್ಸಪ್ ಮಾಡಿಕೊಂಡು ಒಂದು ಸ್ವಲ್ಪ ಅರಿಶಿಣ ಆದಮೇಲೆ ಒಂದು ಸ್ವಲ್ಪ ಏನದು ಟೊಮೊಟೊ. ಅರಿಶಿನ ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಆದ್ರೂ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಟೊಮೊಟೊ ಇಷ್ಟು ಮಿಕ್ಸಪ್ ಕೊಟ್ಟು, ತುಂಬ ಉರಿಯೋದು ಬೇಡ, ಸೀದೋಗ್ಬಿಡುತ್ತೆ. ಒಂದು ಲೋ ಫ್ಲೇಮಲ್ಲಿಟ್ಟು ಒಂದು 2ರಿಂದ 3 ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಆಯಿತು. ಇದಾದಮೇಲೆ ನೀರು ಆ್ಯಡ್ ಮಾಡ್ಕೊಳ್ಳಿ. ಅಲ್ಲಿ ನಾನು ನೀರು ಸ್ವಲ್ಪ ಕಡಿಮೆ ಹಾಕಿದ್ದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ತೆಳುವಾಗಿದ್ದಷ್ಟು ಪೊಂಗಲು ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೊಡ್ಬೋದು, ಈಸಿಯಾಗಿ ಡೈಜೆಷನ್ ಆಗೋವಂಥ ಒಂದು ಫುಡ್. ಇದು ಸೌತ್ ಇಂಡಿಯನ್ ಫುಡ್ಡು. ಲಾಸ್ಟಲ್ಲಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೇಗನೆ ಆಗುತ್ತೆ, ಜೊತೆಗೆ ಜೀರ್ಣ ಆಗುತ್ತೆ, ಜೊತೆಗೆ ಹೈ ಪ್ರೋಟೀನ್ ಇರೋಂಥ ಒಂದು ಫುಡ್. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಇದನ್ನು ಮಸಾಲೆ ನೋಡಿಕೊಂಡು ತುಂಬ ಒಂದೇ ಸರಿ ಮಸಾಲೆ ಫುಲ್ ಹಾಕ್ಕೊಬಾರ್ದು. ಫುಲ್ ಈ ಥರ ಎಲ್ಲ ಮಾಡ್ಕೊಂಡ್ಮೇಲೆ ಅನ್ನ ಬೇಯಿಸಿಟ್ಕೊಂಡಿರ್ತೀವಲ್ಲ, ಅಂದರೆ 2 ಕೂಗಿಸ್ಕೊಂಡಿರ್ತೀವಲ್ಲ, ಅದಕ್ಕೆ ಈ ಮಸಾಲೆನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಕೊಡ್ತಾಯಿದ್ದೀನಿ ನೋಡಿ. ತುಂಬ ಒಂದೇ ಸರಿ ಹಾಕ್ಕೊಳ್ಳಿಲ್ಲ, ಸ್ವಲ್ಪ ಎತ್ತಿಟ್ಟಿದ್ದೀನಿ. ಏನಾದರೂ ಬೇಕು ಅನಿಸಿದ್ರೆ ಹಾಕ್ಕೊಳ್ತೀನಿ. ತುಂಬ ಮಸಾಲೆ ಅನಿಸಿದ್ರು ಖಾರ ಇದ್ದರೆ ತಿನ್ನೋಕ್ಕಾಗೋದಿಲ್ಲ. ಬಟ್ ಬಿಸಿ ಪೊಂಗಲ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೇಗನೆ ಕ್ವಿಕ್ಕಾಗೂ ಆಗುತ್ತೆ. ನಾನು ಟ್ರೈ ಮಾಡಿದ್ದೀನಿ, ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಥರ ಫುಲ್ಲು ಕೊನೆಯಲ್ಲಿ ಚೆನ್ನಾಗಿ ಮಿಕ್ಸಪ್ ಕೊಡಬೇಕು. ಏಕೆಂದರೆ ಒಂದೊಂದು ಟೈಮ್ ಅನ್ನನೇ ಇರುತ್ತೆ, ಈ ಕಡೆ ಮಸಾಲೆ ಇರುತ್ತೆ. ಉಪ್ಪು ನನಗೆ ಸ್ವಲ್ಪ ಶಾರ್ಟೇಜ್ ಆಗಿತ್ತು ಅಂತ ಮತ್ತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪಿಂಕ್ ಸಾಲ್ಟ್ ತೊಗೋತಾ ಇದ್ದೀನಿ, ನಾನು ಹೆಲ್ತಿ ಅಂತ. ನೋಡಿ, ಈ ಥರ ಫುಲ್ ಮಿಕ್ಸಪ್ ಕೊಡಬೇಕು. ಅಷ್ಟೇ, ಪೊಂಗಲ್ ಈಸ್ ರೆಡಿ. ನೀವು ಮಾಡಿ, ಚೆನ್ನಾಗಿ ಬಂದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.